ನಮಸ್ಕಾರ ಸ್ನೇಹಿತರೆ. ನೆಹರು ದಾಖಲೆ ಮುರಿದ ಮೋದಿ. ಬಿಜೆಪಿ ವಲಯದಲ್ಲಿ ಇದು ಸಾಕಷ್ಟು ಪ್ರಚಾರವನ್ನ ಪಡಿತಾ ಇದೆ. ಅಧಿಕಾರದ ಅವಧಿಯ ಲೆಕ್ಕದಲ್ಲಿ ನೋಡಿದ್ರೆ ಇದೊಂದು ರಾಜಕೀಯ ಸಾಧನೆ ಅಂತ ಗುರುತಿಸಬಹುದು. ಆದರೆ ಇತಿಹಾಸದ ಲೆಕ್ಕದಲ್ಲಿ ಈ ಹೋಲಿಕೆ ಅಷ್ಟೊಂದು ಸುಲಭವಾಗಿಲ್ಲ. ಯಾಕಂದ್ರೆ ನೆಹರು ಮತ್ತು ಮೋದಿ ಕೇವಲ ಇಬ್ಬರು ಪ್ರಧಾನಿಗಳಲ್ಲ, ಅವರು ಎರಡು ವಿಭಿನ್ನ ಕಾಲಘಟ್ಟಗಳ ಪ್ರತಿನಿಧಿಗಳು. ಒಬ್ರು ದೇಶವನ್ನ ಕಟ್ಟಬೇಕಾದ ನಾಯಕ, ಇನ್ನೊಬ್ರು ಕಟ್ಟಿದ ದೇಶವನ್ನ ಮುನ್ನಡೆಸಬೇಕಾದಂತಹ ನಾಯಕ. ನೆಹರು ಅವರಿಗೆ ಸಿಕ್ಕಿದ್ದು ಸ್ವತಂತ್ರ ಭಾರತವಲ್ಲ, ಸಮಸ್ಯೆಗಳ ಆಗರವಾಗಿದ್ದಂತಹ ಭಾರತ. 1947ರಲ್ಲಿ ನೆಹರು ಅವರು ಪ್ರಧಾನಿಯಾದಾಗ ಭಾರತ ಒಂದು ರಾಷ್ಟ್ರವಾಗಿ ಹುಟ್ಟಿತ್ತು. ಆದರೆ ಅದು ಬಲಿಷ್ಠ ರಾಷ್ಟ್ರವಾಗಿರಲಿಲ್ಲ. ದೇಶದಲ್ಲಿ ಆಹಾರ ಉತ್ಪಾದನೆ, ಕೈಗಾರಿಕೆಗಳು, ವಿದ್ಯುತ್ ಉತ್ಪಾದನೆ, ಶಿಕ್ಷಣ ಪ್ರಮಾಣ ತೀರಾ ಅತ್ಯಲ್ಪ ಪ್ರಮಾಣದಲ್ಲಿತ್ತು. ಸರಾಸರಿ ಆಯುಷ್ಯ 32 ವರ್ಷಗಳಷ್ಟಿತ್ತು. 500ಕ್ಕೂ ಹೆಚ್ಚು ಸಂಸ್ಥಾನಗಳನ್ನು ಒಗ್ಗೂಡಿಸಬೇಕಾಗಿತ್ತು. ವಿಭಜನೆಯ ಹಿಂಸಾಚಾರದಿಂದ ದೇಶ ರಕ್ತಸಿಕ್ತವಾಗಿತ್ತು. ಆ ಸಂದರ್ಭದಲ್ಲಿ ನೆಹರು ಅವರ ಮುಂದೆ ಇದ್ದಂಥ ಒಂದೇ ಪ್ರಶ್ನೆ, ಭಾರತವನ್ನ ಉಳಿಸೋದು ಹೇಗೆ ಅನ್ನೋದು. ಮೋದಿ ಎದುರಿಸಿದ್ದು ಅವಕಾಶಗಳ ಭಾರತವನ್ನ. 2014ರಲ್ಲಿ ಮೋದಿ ಅಧಿಕಾರಕ್ಕೆ ಬಂದಾಗ ಭಾರತ ವಿಶ್ವದ ಪ್ರಮುಖ ಆರ್ಥಿಕ ಶಕ್ತಿಗಳಲ್ಲಿ ಒಂದಾಗಿತ್ತು. IT ಕ್ರಾಂತಿಯಾಗಿತ್ತು, ಹಸಿರು ಕ್ರಾಂತಿಯಾಗಿತ್ತು, ಪರಮಾಣು ಶಕ್ತಿ ರಾಷ್ಟ್ರವಾಗಿತ್ತು. ಅಂತರಿಕ್ಷ ಸಂಶೋಧನೆಯಲ್ಲಿ ಭಾರತ ಜಾಗತಿಕ ಮನ್ನಣೆಯನ್ನ ಪಡೆದಿತ್ತು. ಸಾವಿರಾರು ಕಿಲೋಮೀಟರ್ ಹೆದ್ದಾರಿಗಳು ನಿರ್ಮಾಣವಾಗಿದ್ವು. ಲಕ್ಷಾಂತರ ಇಂಜಿನಿಯರಿಂಗ್ಗಳು, ವೈದ್ಯರು, ವಿಜ್ಞಾನಿಗಳು ದೇಶದ ಶಕ್ತಿಯಾಗಿದ್ರು. ಹೀಗಾಗಿ ಮೋದಿ ಮುಂದೆ ಇದ್ದಂತಹ ಪ್ರಶ್ನೆ, ಭಾರತವನ್ನ ವಿಶ್ವದ ಅಗ್ರಗಣ್ಯ ರಾಷ್ಟ್ರವನ್ನಾಗಿ ಮಾಡೋದು ಹೇಗೆ? ಇದು ನೆಹರು ಎದುರಿಸಿದ ಪ್ರಶ್ನೆಗಿಂತ ತೀರಾ ವಿಭಿನ್ನ. ನೆಹರು ಅವರು ನಿರ್ಮಿಸಿದ್ರು, ಮೋದಿ ಇದನ್ನ ವಿಸ್ತರಿಸಿದ್ರು. ಇದು ಒಪ್ಪಿಕೊಳ್ಳಬೇಕಾದಂತಹ ಸತ್ಯನೇ. ನೆಹರು ಕಾಲದಲ್ಲಿ ನಿರ್ಮಾಣವಾದಂತಹ ಸಂಸ್ಥೆಗಳೇ ಇವತ್ತಿಗೂ ಕೂಡ ಭಾರತದ ಬೆನ್ನೆಲುಬಾಗಿದೆ. IITಗಳು, AIIMS, ಭಾರತೀಯ ವಿಜ್ಞಾನ ಸಂಸ್ಥೆಗಳ ವಿಸ್ತರಣೆ, ಭಾರೀ ಕೈಗಾರಿಕೆಗಳು, ಬಾಕ್ರಾ ನಂಗಲ್ನಂತಹ ಅಣೆಕಟ್ಟುಗಳು, ಸಾರ್ವಜನಿಕ ವಲಯದ ಘಟಕಗಳು, ಯೋಜನಾ ಆಯೋಗ, ಪ್ರಜಾಪ್ರಭುತ್ವದ ಸಂಸ್ಥೆಗಳು, ಇವುಗಳಿಲ್ಲದ ಭಾರತವನ್ನ ಊಹಿಸಿಕೊಳ್ಳೋದು ಕೂಡ ಕಷ್ಟ. ಅದೇ ರೀತಿ ಮೋದಿ ಕಾಲದಲ್ಲೂ ಕೂಡ ಕೆಲವು ಗಮನಾರ್ಹವಾದಂತಹ ಬದಲಾವಣೆಗಳಾಗಿದೆ. ಡಿಜಿಟಲ್ ಇಂಡಿಯಾ, UPI ಪಾವತಿ, GST, ಮೂಲಸೌಕರ್ಯ ವಿಸ್ತರಣೆ, ವಂದೇ ಭಾರತ್ ರೈಲ್ಗಳು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ರಾಜತಾಂತ್ರಿಕ ಪ್ರಭಾವ. ಆದರೆ ಇಲ್ಲಿ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನೆಹರು ನಿರ್ಮಿಸಿದ ಅಡಿಪಾಯ ಇಲ್ಲದೆ ಮೋದಿ ಕಟ್ಟಡ ಕಟ್ಟೋದಕ್ಕೆ ಸಾಧ್ಯವಾಗ್ತಿತ್ತ ಅನ್ನೋದು. ಒಬ್ರು ಸಂಸ್ಥೆಗಳನ್ನ ಕಟ್ಟಿದ್ರು, ಇನ್ನೊಬ್ರು ವ್ಯಕ್ತಿತ್ವದ ರಾಜಕಾರಣವನ್ನ ಕಟ್ಟಿದ್ರು. ನೆಹರು ಯುಗದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರದ ಸಂಸ್ಥೆಗಳು ಪ್ರಮುಖವಾಗಿದ್ವು. ಇವತ್ತು ಮೋದಿ ಯುಗದಲ್ಲಿ ವ್ಯಕ್ತಿತ್ವ ಕೇಂದ್ರಿತ ರಾಜಕಾರಣ ಪ್ರಬಲವಾಗಿದೆ. ಇವತ್ತು ಬಿಜೆಪಿ ಅಂದ್ರೆ ಮೋದಿ, ಚುನಾವಣೆ ಅಂದ್ರೆ ಮೋದಿ, ಪ್ರಚಾರ ಅಂದ್ರೆ ಮೋದಿ. ವಿಮರ್ಶಕರು ಹೇಳುವಂತೆ ಭಾರತದಲ್ಲಿ ರಾಜಕೀಯ ಚರ್ಚೆಯೇ ಸಂಸ್ಥೆಗಳ ಭಾರತದಿಂದ ನಾಯಕನ ಭಾರತದತ್ತ ಸಾಗ್ತಾ ಇದೆ. ಇದು ಒಳ್ಳೆಯದೋ ಕೆಟ್ಟದ್ದೋ ಅನ್ನೋ ಚರ್ಚೆ ಪ್ರತ್ಯೇಕ, ಆದರೆ ವ್ಯತ್ಯಾಸ ಮಾತ್ರ ಸ್ಪಷ್ಟ. ನೆಹರು ವಿರುದ್ಧ ಮೋದಿ ಟೀಕೆಗಳು ಕೂಡ ವಿಭಿನ್ನವಾಗಿತ್ತೆ. ನೆಹರು ಅವರ ವಿರುದ್ಧದ ಟೀಕೆಗಳು ಏನು ಅನ್ನೋದನ್ನ ನಾವು ನೋಡೋದಾದ್ರೆ, ಚೀನಾ ಯುದ್ಧದ ವೈಫಲ್ಯ, ಕಾಶ್ಮೀರದ ಪ್ರಶ್ನೆ, ಅತಿಯಾದಂತಹ ಸಮಾಜವಾದ, ಪರವಾನಿಗೆ ರಾಜ್ ವ್ಯವಸ್ಥೆ, ಇನ್ನು ಅನೇಕ ಟೀಕೆಗಳು ನೆಹರು ಅವರ ವಿರುದ್ಧ ಕೇಳಿಬರ್ತವೆ. ಹಾಗೆ ಕೂಡ ಮೋದಿ ಅವರು ಕೂಡ ಟೀಕೆಗಳಿಗೆ ವ್ಯತಿರಿಕ್ತರೇನಲ್ಲ, ಅವ್ರ ಬಗ್ಗೆನೂ ಕೂಡ ಟೀಕೆಗಳಿವೆ. ಮೋದಿ ಅವರ ವಿರುದ್ಧದ ಟೀಕೆಗಳು ಏನು ಅನ್ನೋದನ್ನ ನಾವು ನೋಡೋದಾದ್ರೆ, ಅಧಿಕಾರದ ಕೇಂದ್ರೀಕರಣ, ನಿರುದ್ಯೋಗ, ಮಣಿಪುರ ಹಿಂಸಾಚಾರ, ಸಂಸದೀಯ ಚರ್ಚೆಗಳ ಕುಸಿತ, ತನಿಖಾ ಸಂಸ್ಥೆಗಳ ದುರುಪಯೋಗ ಆರೋಪ. ಅಂದ್ರೆ ಇಬ್ಬರೂ ಕೂಡ ಟೀಕೆಗಳಿಂದ ಮುಕ್ತರಾಗಿಲ್ಲ. ಹಾಗೆ ನೋಡಿದ್ರೆ ದೀರ್ಘಾವಧಿ ಅಧಿಕಾರನೇ ಮಹತ್ವದ ಅಳತೆ ಅಲ್ಲ. ಇತಿಹಾಸದಲ್ಲಿ ದೀರ್ಘಾವಧಿ ಆಡಳಿತ ನಡೆಸಿದಂತಹ ಅನೇಕ ನಾಯಕರು ಇದ್ದಾರೆ, ಆದರೆ ಎಲ್ಲರೂ ಮಹಾನ್ ನಾಯಕರು ಅಂತ ಅನ್ನಿಸ್ಕೊಳ್ಳಿಲ್ಲ. ಅದೇ ರೀತಿ ಕೆಲವರು ಕಡಿಮೆ ಅವಧಿಯಲ್ಲೇ ಅಮರರಾಗಿದ್ದಾರೆ.
ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೇವಲ 19 ತಿಂಗಳು ಪ್ರಧಾನಿಯಾಗಿದ್ದರು. ಆದರೆ ಜೈ ಜವಾನ್ ಜೈ ಕಿಸಾನ್ ಮೂಲಕ ಇತಿಹಾಸದಲ್ಲಿ ಉಳಿದ್ರು. ಹೀಗಾಗಿ ವರ್ಷಗಳ ಸಂಖ್ಯೆಗಿಂತ ಪರಿಣಾಮ ಬಹಳ ಮುಖ್ಯ ಆಗತ್ತೆ. ಮೋದಿ ಅವರನ್ನ ಹೊಗಳೋದಕ್ಕೆ ನೆಹರು ಅವರನ್ನ ಬೈಲೇಬೇಕಾ? ಇವತ್ತು ಇಂದಿನ ರಾಜಕೀಯದ ದೊಡ್ಡ ಸಮಸ್ಯೆ ಬಿಜೆಪಿ ಮೋದಿ ಸಾಧನೆಗಳನ್ನ ವಿವರಿಸೋ ಬದಲು ನೆಹರು ಅವರ ವೈಫಲ್ಯಗಳನ್ನ ಎತ್ತಿ ತೋರಿಸೋದಕ್ಕೆ ಹೆಚ್ಚು ಸಮಯವನ್ನ ವ್ಯಯ ಮಾಡ್ತಾ ಇದೆ. ಅದೇ ರೀತಿ ಕಾಂಗ್ರೆಸ್ ತನ್ನ ಸಾಧನೆಗಳನ್ನ ಹೇಳೋದಕ್ಕಿಂತ ಮೋದಿ ಟೀಕೆಯಲ್ಲೇ ಮುಳುಗಿದೆ. ಎರಡೂ ಪಕ್ಷಗಳು ಭವಿಷ್ಯದ ಬಗ್ಗೆ ಮಾತನಾಡೋದಕ್ಕಿಂತ ಭೂತಕಾಲದಲ್ಲಿ ಸಿಲ್ಕೊಂಡಿದೆ. ಒಂದು ಕುತೂಹಲಕಾರಿ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನೆಹರು ಅವರು ಇಷ್ಟು ವಿಫಲವಾದಂತಹ ಪ್ರಧಾನಿಯಾಗಿದ್ರೆ ಅವರ ಕಾಲದಲ್ಲಿ ನಿರ್ಮಿಸಿದಂತಹ ಸಂಸ್ಥೆಗಳ ಮೇಲೆ ಭಾರತ ಇಂದಿಗೂ ಹೇಗೆ ನಿಂತಿದೆ? ಮತ್ತು ಮೋದಿ ಇಷ್ಟು ಯಶಸ್ವಿ ಪ್ರಧಾನಿಯಾಗಿದ್ರೆ ಅವರ ಸಾಧನೆಗಳನ್ನು ಸಾಬೀತುಪಡಿಸೋದಕ್ಕೆ ನೆಹರು ಅವರ ಹೆಸರನ್ನ ಪ್ರತಿದಿನ ಉಲ್ಲೇಖಿಸೋ ಅಗತ್ಯವಾದರೂ ಏನಿದೆ? ಈ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಾಗ ಮಾತ್ರ ಈ ಹೋಲಿಕೆಯ ನಿಜವಾದ ಅರ್ಥ ಗೊತ್ತಾಗುತ್ತೆ. ನೆಹರು ಮತ್ತು ಮೋದಿ ನಡುವೆ ಹೋಲಿಕೆ ಸಾಧ್ಯ, ಆದರೆ ಅದು ಅಧಿಕಾರದ ಅವಧಿಯ ಲೆಕ್ಕಾಚಾರದಲ್ಲಿ ಅಲ್ಲ, ದೇಶಕ್ಕೆ ನೀಡಿದ ಹೊಸ ದಿಕ್ಕಿನ ಆಧಾರದಲ್ಲಿ ಆಗಬೇಕು. ನೆಹರು ಭಾರತಕ್ಕೆ ಅಡಿಪಾಯವನ್ನು ಹಾಕಿದ್ರು, ಮೋದಿ ಕಟ್ಟಡಕ್ಕೆ ಹೊಸ ಮಹಡಿಗಳನ್ನ ಸೇರಿಸೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಒಬ್ರನ್ನ ಸಂಪೂರ್ಣ ದೇವರನ್ನಾಗಿಯೂ ಮಾಡಬಾರ್ದು, ಇನ್ನೊಬ್ರನ್ನ ಸಂಪೂರ್ಣ ದೆವ್ವವನ್ನಾಗಿಯೂ ಮಾಡಬಾರ್ದು. ಇತಿಹಾಸ ಭಕ್ತಿಯಿಂದ ಬರೆಯೋದಿಲ್ಲ, ದ್ವೇಷದಿಂದಲೂ ಕೂಡ ಬರೆಯೋದಿಲ್ಲ. ಇತಿಹಾಸವನ್ನ ಬರೆಯೋದು ಸಾಧನೆಗಳು, ವೈಫಲ್ಯಗಳು ಮತ್ತು ಕಾಲದ ನಿರ್ಣಯ. ಆದ್ದರಿಂದ ಮೋದಿ ನೆಹರು ದಾಖಲೆ ಮುರಿದ್ರು ಅನ್ನೋದಕ್ಕಿಂತ ದೊಡ್ಡ ಪ್ರಶ್ನೆ 200 ವರ್ಷಗಳ ನಂತರ ಭಾರತದ ಇತಿಹಾಸದಲ್ಲಿ ಯಾರ ಪ್ರಭಾವ ಹೆಚ್ಚು ಉಳಿಯುತ್ತೆ ಅನ್ನೋದು. ಈ ಪ್ರಶ್ನೆಗೆ ಉತ್ತರ ನೀಡೋದು ರಾಜಕೀಯ ಪಕ್ಷಗಳಲ್ಲ, ಬದಲಾಗಿ ಕಾಲ. ನೋಡಿದ್ರಲ್ಲ ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.